ಹಲೋ ನಮಸ್ತೆ. ಫಿಲ್ಮಿ ಎರಡು ಬಾಕ್ಸ್ಗೆ ಸ್ವಾಗತ. ಅದೇ ರೀತಿ ಕಂಗುವಾ ಮೂವಿಯ ಒಂದು ರಿವ್ಯೂ ಬಗ್ಗೆ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತಂದರೆ ಕಂಗುವಾ ಮೂವಿ ಒಂದು ದೊಡ್ಡ ಒಂದು ಮೂವಿಯ ಒಂದು ಹೈಪ್ ಕ್ರಿಯೇಟ್ ಮಾಡಲಾಗಿತ್ತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ನನ್ನ ಫೇವ್ರೆಟ್ ಸೂರ್ಯ ಅವರವರು ಕೂಡ ಒಬ್ಬರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ರೋಲೆಕ್ಸ್ನಿಂದ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಫೇಮಸ್ ಆದಂಥ ನಟ ಅಂತ ಹೇಳೋದು. ಅದಕ್ಕಿಂತ ಮುಂಚೆ ಗಜನಿ ಮೂವಿ ಇರ್ಬೋದು, ಸಿಂಗಮ್ ಇರ್ಬೋದು, ದೊಡ್ಡ ಮಟ್ಟಿನಲ್ಲಿ ಒಂದು ಪ್ರಚಾರಗೊಂಡು. ಯಾಕಂತೇಳಿದ್ರೆ ಇವರ ಒಂದು ಒಂದು ಸ್ವಂತ ನಟನೆಯಿಂದ, ಯಾಕಂತೇಳಿದ್ರೆ ಫೇಮಸ್ ಆದಂಥ ಒಂದೊಂದು ನಟ ಅಂತ ಹೇಳಿದ್ರೆ ಇವರು ಕೂಡ ಒಬ್ಬರು ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಈ ಮೂವಿಗೆ ಒಂದು ಪ್ರಮೋಷನ್ ಕೂಡ ಒಂದು ಮಾಡಲಾಗಿತ್ತು ಅಂತ ಹೇಳಕ್ಕೆ. ಕೆಲವು ರಾಜ್ಯಗಳಲ್ಲಿ, ಯಾಕಂತೇಳಿದ್ರೆ ಎಲ್ಲ ಲ್ಯಾಂಗ್ವೇಜ್ ಮೂಲಕ ಒಂದು ರಾಜ್ಯಗಳಲ್ಲಿ ಕೂಡ ಒಂದು ಪ್ರಮೋಷನ್ ಮಾಡಲಾಗಿತ್ತು ಅಂತ ಹೇಳಕ್ಕೆ. ಯಾಕಂತೇಳಿದ್ರೆ ಎಲ್ಲ ಮೂವಿಗಳಲ್ಲಿ ಕೂಡ ಒಂದು ಪುನರ್ಜನ್ಮದ ಸ್ಟೋರಿ, ಹಿಂದಿನ ದಶಕದ ಸ್ಟೋರಿ, ಈಗಿನ ದಶಕದ ಸ್ಟೋರಿ, ಅದೇ ರೀತಿಗೆ ದಿಶಾ ಪಟಾನಿ ಅವರು ಯಾವ ರೀತಿಯಲ್ಲಿ ತೋರಿಸಿದ್ದಾರೆ, ಅದೇ ರೀತಿಗೆ ಅದಕ್ಕೆ ತಕ್ಕಂತೆ. ಯಾಕಂತೇಳಿದ್ರೆ ಅವರ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಅವರನ್ನು ತೋರಿಸಲಿಕ್ಕೆ ನಿಜವಾಗ್ಲೂ ಒಂದು ಆ್ಯಕ್ಟ್ ಮಾಡಲಿಕ್ಕೆ ಮಾಡಿದ್ದಾರ ಯಾವ ರೀತಿ ಅಂತಲೇ ಹೇಳೋಕ್ಕಾಗಲ್ಲ ಖಂಡಿತವಾಗಿ. ಯಾಕಂತೇಳಿದ್ರೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಮೂವಿಯ ಒಂದು ಟೋಟಲಾಗಿ ಫಸ್ಟ್ ಆಫ್ ಆಲ್ ಒಂದು ಡೈರೆಕ್ಟಾಗಿ ಹೇಳಬೇಕಂದ್ರೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದಾಗೆ ಈ ಮೂವಿ ಅಂತೂ 100% ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಯಾವ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀವಿ ಆ ರೀತಿಯಲ್ಲಿ ಈ ಮೂವಿ 100% ಬರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಂದು ಮೂಮೆಂಟಲ್ಲಿ ಯಾಕಂತಂದರೆ ಒಂದು ನಿಜವಾಗ್ಲೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಯಾವ ರೀತಿಯಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಟೀಸರ್ ಇರ್ಬೋದು, ಅದೇ ರೀತಿ ಟ್ರೈಲರ್ ಇರ್ಬೋದು. ಯಾಕಂತೇಳಿದ್ರೆ ಯಾಕಂತೇಳಿದ್ರೆ ಆ ಟೀಸರ್ ಟ್ರೈಲರ್ ನೋಡುವಾಗಲೇ ಯಾಕಂತೇಳಿದ್ರೆ ಏನೋ ಒಂದು ಚೇಂಜಸ್ ಇರ್ಬೋದು. ಯಾಕಂತೇಳಿದ್ರೆ ಒಂದು ಹಿಂದಿನ ಸ್ಟೋರಿ ಕಥೆಯನ್ನು ಆಧರಿಸಿ ಇರ್ಬೋದು ಆ ಮೂವಿ. ರಾಜರ ಯಾವ ರೀತಿಯಲ್ಲಿ ಸ್ಟೋರಿ ಇರ್ಬೋದು. ಯಾಕಂತೇಳಿದ್ರೆ ಈಗಿನ ಜನ್ರೇಷನ್ ಕೂಡ ಆ ಮೂವಿಯಲ್ಲಿ ಕನೆಕ್ಟ್ ಮಾಡಿದ ಹಾಗೆ ತೋರಿಸಲಾಗಿತ್ತು. ಆದರೆ ಒಂದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಹಿಂದಿನ ಪುನರ್ಜನ್ಮದ ಕಥೆಯನ್ನು ಆಧರಿಸಿ ಈ ಮೂವಿಗೆ ಲಿಂಕ್ ಮಾಡಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಈ ಮೂವಿಯಲ್ಲಿ ಕೂಡ ಒಂದು ಸೆಕೆಂಡ್ ಪಾರ್ಟ್ ಇದೆ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕೊನೆಯದಾಗಿ ಕಂಡು ಬರುತ್ತೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಇನ್ನೂ ಕೂಡ ಬಾಬಿ ಡಿಯೋಲ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಈ ಮೂವಿಯಲ್ಲಿ ಹೆಚ್ಚಾಗಿ ಯಾಕಂತೇಳಿದ್ರೆ ಆ ಒಂದು ಸೌಂಡನ್ನು ಅಷ್ಟಾಗಿ ಯಾಕಂತೇಳಿದ್ರೆ ಕ್ರೌಡಾಗಿ ಕ್ರಿಯೇಟ್ ಮಾಡಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ಬಾಬಿ ಡಿಯೋಲ್, ಯಾಕಂತೇಳಿದ್ರೆ ಬಾಬಿ ಡಿಯೋಲ್ ರವರ ಕೂಡ ಈ ನಟನೆ ಕೂಡ ಅಷ್ಟೇ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಹೈಪ್ ಕ್ರಿಯೇಟ್ ಆಗಿ ದೊಡ್ಡ ಮಟ್ಟಿನ ಇನ್ನಷ್ಟು ಕೂಡ ದೊಡ್ಡ ನಟನೆ ಮಾಡ್ಬೋದಿತ್ತು ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಆ ಮೂವಿಗೋಸ್ಕರ, ಯಾಕಂತೇಳಿದ್ರೆ ಕಂಗುವಾ ಅನ್ನೋದು ಟೀಸರ್ ಮತ್ತು ಟ್ರೈಲರ್ ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಮಾಡಿದರು. ಆದರೆ ಸ್ಟೋರಿ ಲೈನ್ ಅಪ್ ಇರ್ಬೋದು, ಯಾಕಂತೇಳಿದ್ರೆ ಇವರು ಮಾಡಿರುವಂಥ ಆ್ಯಕ್ಟ್ ಇರ್ಬೋದು. ಯಾಕಂತೇಳಿದ್ರೆ ಆ್ಯಕ್ಟಿಂಗ್ನಲ್ಲಿ ಯಾವುದೇ ಬೇಜಾರಿಲ್ಲ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಪರ್ಫೆಕ್ಟಾಗಿ ಮಾಡಿದರು. ಆದರೂ ಕೂಡ ಸ್ಟೋರಿ ಲೈನ್ ಅಪ್ ಅಂತೂ ನನಗಂತೂ ಖಂಡಿತವಾಗಿ ಇಷ್ಟ ಆಗಲಿಲ್ಲ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ, ಯಾಕಂತೇಳಿದ್ರೆ ಟೀಸರ್ ಮತ್ತು ಟ್ರೈಲರ್ಗೆ ತೋರಿಸಲ್ಪಟ್ಟ ಖಂಡಿತವಾಗಿಯೂ ಈ ಮೂವಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಮೂವಿ ಅಂತೂ ನೋಡುವಂಥ ಹಾಗೆ ಖಂಡಿತವಾಗಿ ಇಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಅಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟ್ ಇಟ್ಕೊಂಡು ಈ ಮೂವಿಯನ್ನು ನೋಡುವಂಥ ಪರಿಸ್ಥಿತಿ ಕೂಡ ಇಲ್ಲ. ಯಾಕಂತೇಳಿದ್ರೆ ಆ ಲೆವೆಲ್ಗೆ ಈ ಮೂವಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಟೋಟಲ್ ಆಗಿ 5 ಸ್ಟಾರ್ ರೇಟಿಂಗ್ನಲ್ಲಿ 2.5 ಸ್ಟಾರ್ ಅಂತಲೇ ಕೊಡ್ಬೋದು. ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಿದರೂ ಕೂಡ ಈ ಮೂವಿ ದೊಡ್ಡ ಮಟ್ಟಿನಲ್ಲಿ ರೇಂಜಿನಲ್ಲಿ ಪಬ್ಲಿಕ್ ರಿಯಾಕ್ಷನ್ ಅಂತ ಹೇಳಿದರೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಪಬ್ಲಿಕ್ ರಿಯಾಕ್ಷನ್ ಓಕೆ ಅಂತ ಖಂಡಿತವಾಗಿ ಕೊಡಲಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಕೆಲವರು ಈ ಮೂವಿ ನೋಡುವಾಗಲೂ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕೆಲವು ರೀತಿಯಲ್ಲಿ ಕನೆಕ್ಟ್ ಆಗದೇ ಇರುವಂಥ ಸಂಬಂಧ ಇಲ್ಲದೇ ಇರುವಂಥ ಸ್ಟೋರಿಯ ವಿಚಾರವನ್ನು ಕೂಡ ಈ ವಿಚಾರದಲ್ಲಿ ತೆಗೆದಿದ್ದರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಗಿ ಕಾಮಿಡಿ ಮಾಡ್ಕೊಂಡು ಹೋಗುವಂಥ ಸೀನರಿ ಇರ್ಬೋದು. ಯಾಕಂತೇಳಿದ್ರೆ ಸಂಬಂಧ ಇಲ್ಲದ ವಿಚಾರವನ್ನು ಓವರಾಗಿ ಕಾಮಿಡಿಯಾಗಿ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಕೂಡ ಈ ಮೂವಿಯಲ್ಲಿ ರಿಪ್ರೆಸೆಂಟ್ ಮಾಡಲಾಗಿತ್ತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಇನ್ನು ಯಾರ್ಯಾರು ಈ ಮೂವಿ ನೋಡಿದ್ದೀರಾ, ಖಂಡಿತವಾಗಿಯೂ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿಯೂ ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೇವೆ. ಅದೇ ರೀತಿಯಾಗಿ ಕಂಗುವಾ ಚಿತ್ರದ ಮೂವಿ ನಿಮ್ಮ ಬಗ್ಗೆ ಅನಿಸಿಕೆಯನ್ನು ಖಂಡಿತವಾಗಿ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಿಮ್ಮ ಫೇವ್ರೇಟ್ ಸೂರ್ಯರವರ ಈ ಮೂವಿ ಹೇಗಿದೆ ಅನ್ನೋ ವಿಚಾರ ಕೂಡ
ತಪ್ಪದೆ ಈ ನಮ್ಮ ಚಾನಲ್ ಮೂಲಕ ಒಂದು ಕೆಳಗಿನ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ಬಂದೇ ಮಾತ್ರ.